KN ಸುಂದರರಾಜ್ರವರು 85 ಮತಗಳನ್ನು ಪಡೆದು ಸಂಘದ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ. TB ಬಸವರಾಜರವರು 73 ಮತಗಳನ್ನು ತೆಗೆದುಕೊಂಡು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ. AD ಕುಮಾರ್ ಅವರು 108 ಮತಗಳನ್ನು ತೆಗೆದು ಚುನಾಯಿತರಾಗಿರ್ತಾರೆ. DC ಮಂಜೇಶ್ ಅವರು 89 ಮತಗಳನ್ನು ಪಡೆದುಕೊಂಡು ಖಜಾಂಚಿಯಾಗಿ ಚುನಾಯಿತರಾಗಿರ್ತಾರೆ. ಉಳಿದಂತೆ DK ಹರೀಶ್ ಅವರು 66 ಮತಗಳು, ದಿನೇಶ್ ಅವರು 30 ಮತಗಳು, ಪ್ರದೀಪ್ ರವರು 49 ಮತಗಳು, CN ರಾಘವೇಂದ್ರರವರು 42 ಮತಗಳು, KL ಚೇತನ್ ರವರು 61 ಮತಗಳನ್ನ ಪಡ್ಕೊಂಡಿರ್ತಾರೆ. ಈ ಚುನಾವಣಾ ಅಧಿಕಾರಿಗಳಾಗಿ ತಮ್ಮನ್ನು ನೇಮಿಸಿ ಇಷ್ಟು ಸಹಕಾರ ಕೊಟ್ಟಿದ್ದೀರಿ. ಈ ಸಲ ಚಂದ್ರಪಟ್ಟಣ ವಕೀಲರ ಸಂಘದ ಚುನಾವಣೆಯಲ್ಲಿ ಭಾಳ ಶಾಂತಿಯುತವಾಗಿ ಮತದಾನ ಮಾಡೋದಕ್ಕೆ, ಮತದಾನವನ್ನು ನೆರವೇರಿಸೋದಕ್ಕೆ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಿದ್ದೀರಿ. ಅದಕ್ಕೆ ನಮ್ಮ ಈ ಹಿಂದಿನ ಪದಾಧಿಕಾರಿಗಳೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಬಯಸ್ತಾ ಇದ್ದೀನಿ. ಹಾಗೆ ಈ ಸಲ ಪದಾಧಿಕಾರಿಗಳಾಗಿ ಯಾರು ಚುನಾಯಿತರಾಗಿರ್ತಾರೆ ಅವ್ರಿಗೆ ವಾಸುರವರು ಹಾರ ಹಾಕೋದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸಂಘದ ಸದಸ್ಯರ ಬೆಂಬಲದೊಂದಿಗೆ ಈ ಸಂಘದ ಅಭಿವೃದ್ಧಿಗೆ ಏನು ಮಾಡಬೇಕು ಅದನ್ನು ನನ್ನ ಎಲ್ಲ ಸಂಘದ ಸದಸ್ಯರ ಸಹಕಾರ ಪಡ್ಕೊಂಡು ನಿಮ್ಮ ಕೈಲಾದ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸಂಘದ ಎಲ್ಲ ವಕೀಲರು ಮಿತ್ರರಿಗೂ ಸಹ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 2024-25ನೇ ಸಾಲಿನ ನನ್ನ ಕಾರ್ಯದರ್ಶಿಯಾಗಿ ಎಲ್ಲರೂ ಅತಿ ಹೆಚ್ಚು ಮತಗಳಿಂದ ನನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀರಾ. ನಿಮ್ಮ ಆಸೆಗಳಿಗೆ ಹೋಗೊಟ್ಟು